ಅಷ್ಟರೊಳಗೆ ಕೂತ್ಬಿಟ್ಟೆ. ಮಂಗಳೂರಿಗೆ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿ 6 ತಿಂಗಳು. ಆ್ಯಕ್ಚುಲಿ ಅವರೆಲ್ಲ ಪರಿಚಯ. ಹಾಂ, ನಂದು ಏನು ಐಡಿಯಾ ಇತ್ತು ಸರ್, ಈ ಕೆಲವು ಪ್ರಾಪರ್ಟಿಗಳೆಲ್ಲ ಇದಾವೆ, ಅವೆಲ್ಲ ಮಾಡಿಬಿಟ್ಟು 1-2 ಎಕರೆ ಹಾಸನ ಸುತ್ತಮುತ್ತ ತೆಗೆದುಬಿಟ್ಟು ಕನ್ವರ್ಷನ್ ಮಾಡಿ ಇಟ್ಕೊಬಿಡೋದು. ಅಷ್ಟು ಕಾಲ ಬಂದಾಗ ಒಂದೊಂದು ಸೈಟ್ ಮಾಡ್ಕೊಬೋದು. ಈ ದುಡ್ಡು ಬರೋದು ಎಷ್ಟು ಸರ್ ನಿಮಗೆ? ಇವಾಗ 2 crores ಸಾಕು. ಫ್ಲವರ್ಸ್ ಸ್ಟಾರ್ಟ್ ಮಾಡೋದು. ಹಾಂ, 2 crores. ಇಲ್ಲ ಅದಕ್ಕೆ 2 ಎಕರೆ ಮಾಡ್ತೀನಿ ಅಂದರೆ ಹೊತ್ತಾಗ ಹೇಳ್ತಾರೆ. ಅದು ನಾನು ಅದು ಮಾಡೋದು ಸಾಕಿ 2 ಕೋಟಿ ಸ್ಟಾರ್ಟ್ ಮಾಡೋದು. ಹೋಗಿ ಏನು ಮಾಡಿದೆ, ಒಂದು ಸೈಟ್ ತಗೊಂಡಿದ್ರೆ ನನ್ನ ದುಡ್ಡಲ್ಲ ಇನ್ನೊಂದು ಎತ್ತಲು ಹೋಗಿತ್ತು. ಅದೇನಾಯಿತು ಅಂತ ಅಮ್ಮೊಂದು ಸೈಟ್ ನಮಗೆ ಬೇಕಾಗಿದ್ದು 1,000 3,000 ಅಡಿ 2,000 ಇವಾಗ 6,000 ಅಡಿ ತಗೊಂಡು. ಹೌದಾ? ಅದು ಈಗ 2,000 ಮಾಡಿ 3 ಸೈಟ್ ಮಾಡ್ತಾರೆ, 3 ಮನೆ. ಹೌದಾ? ಸೊ ನನಗೇನು 2 ವರ್ಷದ್ದು ಸೈಟ್ ಇದೆ. 1 ವರ್ಷಕ್ಕೆ 1.5 ಮನೆ ಅಂತ ಲೆಕ್ಕ ಇಟ್ಟಿದೆ. ಪ್ರಾಜೆಕ್ಟ್ ರೆಡಿ ಆಯಿತು, ಹೋಗೋ ಸ್ಯಾಂಕ್ಷನ್ ಆಯಿತು, ರಿಜಿಸ್ಟ್ರೇಷನ್ ಆಗಿದೆ, ಸ್ವಲ್ಪ ಪೇಪರ್ ವರ್ಕ್ ಇದೆ, ಮುಗಿದೋದ್ರೆ ಸ್ಟಾರ್ಟ್. 2 ವರ್ಷದ ಪ್ರಾಜೆಕ್ಟ್ ಸಾಕು. ಒಂದು 2 ಇಯರ್ಸಿಗೆ ಒಂದು 2-3 ಮನೆಯಿಂದ ಒಂದು 60-70 ಲ್ಯಾಕ್ಸ್ ಉಳಿದ್ರೆ ಬೇಕಾದ್ರೆ 6 months ಆಗೋಯ್ತು ಮಂಗಳೂರು ಸ್ಟಾರ್ಟ್ ಮಾಡಿ. ಅಲ್ಲ 3 ಮಂತ್ಸಿಗೆ ಎಲ್ಲ ಸೈಟ್ ಎಲ್ಲ ಬಂದು ನನ್ನ ಹೆಸರಿಗೆ 3 ತಿಂಗಳಾಯಿತು. ಹೋಗಿ ಹುಡುಕಿದ್ದು ಅಪಾರ್ಟ್ಮೆಂಟ್ ಹುಡುಕುವೆ. ಅದಾದಮೇಲೆ